ಎಷ್ಟು ಚೆನ್ನಾಗಿದೆ ವೆದರ್ ಅಂದ್ರೆ ತೋರಿಸ್ತೀನಿ ನೋಡಿ ಇವಾಗ. ಅಲ್ಲೋಗಿ ನೋಡಿ. ನೋಡಿ ಏನೋ ಈ ಟ್ರೈನಿಗೆ ಹತ್ಬಿಟ್ಟಿದೀವಿ ಆಕ್ಚುಲಿ. ಇಷ್ಟು ಕಾಣಿಸಿಲ್ಲ ನೋಡು. ಎಷ್ಟು ಹೋಗ್ ನೀ ಮತ್ತೆ ಮನೇಲೆ ಇರೋಗು. ಏನ್ ಹೇಳ್ಬೇಕು ಹೇಳಿ ಪಾಪು ನಿನ್ ಜವಾಬ್ದಾರಿಗೆ. ಬರ್ಬೇಕು ಇಲ್ಲಿಗೆಲ್ಲ. ಎಷ್ಟು ಕ್ಯೂಟ್ ಟಾಯ್ಸ್ ಇದೆ ಅಲ್ಲ. ಇಲ್ಲಿ ಫೋನ್ ಹಾಳಾಗಿದೆ, ಇವ್ರದ್ದು ಚಪ್ಪಲಿ ಕಳೆದೋಗಿದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಗಾಡ್ ಮೇಡ್ ಕಪಲ್ ಯೂಟ್ಯೂಬ್ ಚಾನಲ್. ನಾನು ಯಾಕೆ ಈ ವಿಡಿಯೋನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅಮ್ಮನ ಮನೆಯಿಂದ ನಾನು ವಾಪಸ್ ಶಿವಮೊಗ್ಗ ಹೋಗ್ತಾ ಇದ್ದೀನಿ. ಬಟ್ ಸೀರಿಯಸ್ಲಿ ನಮ್ ಶಿವಮೊಗ್ಗ ಹೋಗ್ತಾ ಎಷ್ಟು ಚೆನ್ನಾಗಿದೆ ವೆದರ್ ಅಂದ್ರೆ ತೋರಿಸ್ತೀನಿ ನೋಡಿ ಇವಾಗ. ಆಲ್ರೆಡಿ ಮಳೆ ಬರ್ತಾ ಇದೆ. ಈ ಮಳೆ ನೋಡಿ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಆಕ್ಚುಲಿ ಅಲ್ಲಿ ಫುಲ್ ಜೋರ್ ಮಳೆ ಬಂದಿದ್ದಕ್ಕೆ ನಾವು ಪ್ಲೇಸ್ ಚೇಂಜ್ ಮಾಡ್ಕೊಂಡು ಇವಾಗ ಬೇರೆ ಕಡೆ ಬಂದಿದ್ದೀವಿ. ನೋಡಿ ನಮ್ಮ ಮನೆಯವ್ರು ಫುಲ್ ನೆಂದೋಗಿಲ್ಲ, ಹಂಗಿದ್ದಾರೆ. ಬಟ್ ಆದ್ರೆ ಫುಲ್ ಎಲ್ಲ ಈ ಕಡೆ ನೋಡಿ ವಿಂಡೋಸ್ ಎಲ್ಲ ಕ್ಲೋಸ್ ಇರೋ ಕಡೆ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಶಿವಮೊಗ್ಗದಲ್ಲಿ ಜೋರ್ ಮಳೆ ಬರ್ತಾ ಇದೆ ಅಂತ ಗೊತ್ತಾಯ್ತು. ಅಲ್ಲೆಲ್ಲ ಜೋರ್ ಮಳೆ ಇದೆ. ಲುಕ್ ಅಟ್ ಮೈ ಮ್ಯಾಮ್, ಜೋರ್ ಮಳೆ ಇದೆ. ಎಸ್, ಮಳೆ ಬರ್ತಾ ಇತ್ತು, ನೀವೇ ನೋಡಿದ್ರಲ್ಲ. ಅಲ್ಲಿ ಫುಲ್ ವಿಂಡೋ ಎಲ್ಲ ಕ್ಲೋಸ್ ಮಾಡಕ್ ಆಗ್ಲಿಲ್ಲ, ತುಂಬಾ ಅನ್ಕಂಫರ್ಟಬಲ್ ಇತ್ತು. ಸೊ ನಮ್ಮ ಇಂಡಿಯನ್ ಟ್ರೈನ್ ಇನ್ನೊಂಚೂರು ಡೆವಲಪ್ ಆಗಬೇಕು ಆ್ಯಕ್ಚುಲಿ. ಬಟ್ ಸ್ವಲ್ಪ ಮಳೆ ಇದ್ದಿದ್ರಿಂದ ನಾವು ಸೀಟ್ ಚೇಂಜ್ ಮಾಡ್ಕೊಂಡು ಬಂದ್ವಿ. ಯಾರೂ ಇಲ್ಲ, ಸ್ವಲ್ಪ ಖಾಲಿ ಇರೋದ್ರಿಂದ ನಮ್ಗೇನೋ ತೊಂದರೆ ಆಗಲಿಲ್ಲ. ಸೊ ದಟ್ ನಾವಿಬ್ಬರು ಪ್ಲೇಸ್ ಚೇಂಜ್ ಮಾಡ್ಕೊಂಡು ಈ ಕಡೆ ಬಂದಿವಿ. ಇಲ್ಲೆಲ್ಲ ಫುಲ್ ಕವರಿಂಗ್ ಎಲ್ಲ ನೀಟಾಗಿದೆ, ಚೆನ್ನಾಗಿದೆ, ಏನು ಸಮಸ್ಯೆ ಏನಿಲ್ಲ. ಬಟ್ ಸ್ಟಿಲ್ ಮಳೆ ಬರ್ತಾ ಇದೆ. ಶಿವಮೊಗ್ಗದಲ್ಲಿ ಕೂಡ ಜೋರ್ ಮಳೆ ಇದೆ ಅಂತೆ. ನಮ್ಮ ಮನೆಯವ್ರು ಅವ್ರ ಫ್ರೆಂಡ್ಸಿಗೆ ಕಾಲ್ ಮಾಡಿ ಕೇಳಿದ್ರು. ನೋಡ್ಬೇಕು ಇವಾಗ ಹೆಂಗಾಗುತ್ತೋ ಹಂಗೆ. ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಬಂದಿದ್ದಾರೆ ನಮ್ಮ ಮನೆಯವರು. ಸೊ ಹೋಗಿ ನೋಡ್ಬೇಕು. ಅದ್ರ ಜೊತೆಗೆ ನಮ್ಮ ಮನೆಯವ್ರಿಗೆ ಮನೆ ಬಿಟ್ಟು ಬಂದು 4 ದಿನನೋ 5 ದಿನ ಆಗಿದೆ. ನಾನು ಅಷ್ಟು ದಿನ ನಮ್ಮ ಮನೇನ ಹೇಗಿಟ್ಟಿದ್ದಾರೆ ಅನ್ನೋದನ್ನ ಹೋಗಿ ನೋಡ್ಬೇಕು. ಫಸ್ಟ್ ಕ್ಲೀನ್ ಮಾಡ್ಕೊಂಡಿದಾರೋ ಇಲ್ವೋ ಅನ್ನೋದನ್ನ ನೋಡ್ಬೇಕು. ನೋಡೋಣ ಹೋಗಿ ಹೇಗೆ ಇಟ್ಟಿದ್ದಾರೆ ಅಂತ. ಅಲ್ಲೋಗಿ ನೋಡಿ. ನೋಡಿ ಆಕ್ಚುಲಿ ನಾವು ಎಷ್ಟು ಟೈಮು ತೋರಿಸು, 4:15 ಟೈಮ್ ಬಂದ್ಬಿಟ್ಟು 4:15 ಆಯ್ತಾ. ನಾನು ಟೈಮ್ ತೋರಿಸು ಅಂತ ಹೇಳಿದ್ರೆ ಇರೋ ಪ್ರೊಫೈಲ್ ಚೇಂಜ್ ಮಾಡ್ತೀನಿ ಅಂತ ನನ್ನ ಫೋಟೋ ಇಟ್ಬಿಟ್ಟು ಟೈಮ್ ತೋರಿಸ್ತಾ ಇದ್ದಾರೆ. ನಾವು ಹೊರಟಿದ್ದು 2:15ಗೆ. ಯಾವಾಗಾದ್ರೂ ಒಂದ್ಸಲಿ ತೋರಿಸ್ತೀನಿ ನೋಡಿ. ಈಗ ಒಂದು 5 ನಿಮಿಷ ಬಿಟ್ಟು ನೋಡಿದ್ರೆ ಸಾಕು, ಹಿಂಜಾಗಿರುತ್ತೆ. 1 hour ಇಂದ ನಾವು ಭದ್ರಾವತಿಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ಬಿಕಾಸ್ ಏನೋ ಈ ಟ್ರೈನಿಗೆ ಹತ್ಬಿಟ್ಟಿದ್ದೀವಿ, ಲೋಕಲ್ ಟ್ರೈನು. ಹಾಗಾಗಿ ಟ್ರೈನು 1 hour ಆದಮೇಲೆ ಹೊರಟಿದೆ ಆಯಿತಾ. ಹಾಂ, ಟೈಮ್ ಆ್ಯಕ್ಚುಲಿ 4:33. ಯಾಕೆ ನಗ್ತಿದ್ದೀರಾ ಅಂತ ಕೇಳ್ಬೋದು. ಅದೇ ಪ್ರೊಫೈಲ್ ಫೋಟೋ ನೋಡಿ ನಗ್ತಾ ಇರೋದಷ್ಟೇ. 4:33 ಆ್ಯಕ್ಚುಲಿ ಟ್ರೈನ್ ನಿಲ್ಲಿಸಿದ್ದು 3:23ಗೇನೋ ನಿಲ್ಲಿಸಿದ್ರು. ಈಗ 4:33, ಲಿಟ್ರಲಿ 1 hour ವೆಯ್ಟ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ನೋಡೋಣ ಮನೆಗೆ ರೀಚ್ ಆಗೋದ್ರೊಳಗಡೆ ಎಷ್ಟು ಮಳೆ ಬರ್ತಾ ಇದೆ, ಏನಾಗ್ತಾ ಇದೆ ಶಿವಮೊಗ್ಗದಲ್ಲಿ, ಮನೆ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ಹೋಗೋಣ. ಇನ್ನೊಂದ್ಸತಿ ಹೇಳ. ಇದೇ ಸ್ಪೀಡು ಅವಾಗಲೇ ಹೋಗಿದ್ರೆ ಮನೆಗೆ ಹೋಗಿ ಮಲ್ಕೊಂಡು ಎದ್ದೊಳ್ತಿದ್ವಿ. ನಮ್ಮ ಗಂಡನಿಗೆ ಅದಕ್ಕೆ ನಮ್ಮ ಮನೆಯವ್ರು ಯಾವಾಗಲೂ ಪ್ರತಿ ಸಲ ಬುಕ್ ಮಾಡಿಕೊಂಡು ಟಿಕೆಟ್ಸ್ನ ತಗೊಂಡು ಆ್ಯಕ್ಚುಲಿ ಬರ್ತಾ ಇದ್ರು. ಬಟ್ ನಾನೇ ಈ ಸಲ ಅವರಿಗೆ ಲೋಕಲ್ ಟ್ರೈನ್ ಎಕ್ಸ್ಪ್ರೆಸ್ ಇದು ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ಇದನ್ನು ಹಾಕ್ತೀನಿ ತಡೀನಿ, ನೀವು ಮರ್ಯಾದೆ ತೆಗಿಯೋಕೆ. ನನ್ನ ಗಂಡನ ಚಿಂತೆ ಏನು ಅಂದ್ರೆ ಮನೆ ಹೊರಗೆ ವಾಷಿಂಗ್ ಮಿಷಿನ್ ಒಳಗಡೆ ಬಟ್ಟೆ ಹಾಕಿ ಬಂದಿಲ್ಲ, ಅದನ್ನ ತೆಗ್ದು ಹೊರಗೆ ಒಣಗಾಕ್ ಬಂದಿದ್ದಾರೆ. ಶಿವಮೊಗ್ಗದಲ್ಲಿ ಕಂಪ್ಲೀಟ್ ಮಳೆ ಇದೆ ಅಂತೆ. ನೋಡೋಣ ಹೇಗಿದೆ. ಹಾ, ತುಂಬಿದೆ. ಇದು ಆಕ್ಚುಲಿ ಒಂದು ಮಾರ್ಕ್ ಇದೆ. ಆ ಮಾರ್ಕ್ ಒಳಗಡೆ ತುಂಬಿತು ಅಂತ ಮಂಟಪ ಅದು ತುಂಬಿತು ಅಂತ ಅಂದ್ರೆ ಆಕ್ಚುಲ್ ಆಗಿ ಇಲ್ಲೆಲ್ಲ ರಜಾ ಕೊಡ್ತಾರೆ. ಎಸ್, ಇಲ್ಲಿ ನೋಡಿ. ಹಾ, ನೋಡಿ ನಮ್ಮ ಮನೆಯವರು 2 ಲಗೇಜ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ನೋಡ, ಯಾವಾಗಲೂ ನಾನು ಹೋಗುವಾಗ ಸಿಂಗಲ್ ಬ್ಯಾಗಲ್ಲಿ ಹೋಗ್ತೀನಿ, ಬರುವಾಗ ಈ ಥರ ಡಬಲ್ ಟ್ರಿಬಲ್ ಬ್ಯಾಗ್ ಎತ್ಕೊಂಡು ಬರ್ತೀನಿ. ಇವ್ರು ನನ್ನ ಕರ್ಕೊಬರಕ್ಕಂತಾನೆ ಬಂದಿದ್ದು. ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ ನಾನು ಬಿಟ್ಟು. ಬಿಲ್ ಪೇ ಮಾಡೋದಕ್ಕಂತ ಹೋಗಿದ್ದಾರೆ.
ಬಿಲ್ ಪೇ ಮಾಡಾದ್ಮೇಲೆ ಹೋಗ್ಬೋದು. ನೋಡಿ ಇಲ್ಲಿ ಈ ಥರ ಡೀಟೇಲ್ಸ್ ಇದೆ. ಎಷ್ಟು ಅವರ್ ನಿಲ್ಲಿಸ್ತೀರಾ ಅಷ್ಟವರೆಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ನನ್ನ ಪ್ಲ್ಯಾನ್ಸ್ ಎಲ್ಲ ಪರವಾಗಿಲ್ಲ, ಗ್ರೀನ್ ಆಗಿದೆ. ಇದು ನಮ್ಮ ಮಮ್ಮಿ ಹಾಕ್ಸಿದ ಪುದೀನ. ಆ್ಯಕ್ಚುಲಿ ಬಟ್ಟೆ ಹಾಗೆ ಹಾಕ್ಬಿಟ್ಟು ಬಂದಿದ್ದಾನೆ 2 ದಿನದಿಂದ. ಅದು ನೆಂದು ಫುಲ್ಲು ಹಣಿಗಾಯಿ ನೀರ್ಗಾಯಿ ಆಗಿದೆ. ಆ್ಯಕ್ಚುಲಿ ನಾನು ಹೊರಗಡೆಯಿಂದ ಬಂದಮೇಲೆ ಇದು ರಿಚುವಲ್. ಆ್ಯಕ್ಚುಲಿ ಹೊರಗಿಂದ ಬಂದಿರ್ತೀನಿ ಅಂತ ಹೇಳಿ ದೃಷ್ಟಿ ತೆಗಿತಾರೆ. ಬನ್ನಿ ಫಸ್ಟು ಮನೆ ತೋರಿಸ್ತೀನಿ ಹೆಂಗಿಟ್ಟಿದ್ದಾನಂತ. ನನ್ನ ಫೇವ್ರೆಟ್ ಪ್ಲೇಸ್ ಆದಂಥ ಕಿಚನ್ ರೂಮ್ ನೋಡಿ, ಎಲ್ಲ ಕ್ಲೀನ್ ಮಾಡಿರ್ತಾನೆ. ಸುಮ್ಮನೆ ನಾನು ರೇಗ್ಸಕ್ಕೆ ಹಂಗೆ ಹೇಳೋದು. ನೋಡಿ ಹಿಂಗೆಲ್ಲ ಇಟ್ಟು ನೋಡಿ, ಯಾವುದೋ ಮ್ಯಾಟ್ ಎಲ್ಲೆಲ್ಲೋ ಹಾಕಿರ್ತಾನೆ. ಎಲ್ಲೆಲ್ಲೋ ಐಟಮ್ಸ್ ಇರುತ್ತೆ ನಂದು. ಇವಾಗ ಎಲ್ಲ ನಾನು ಮತ್ತೆ ರಿಪ್ಲೇಸ್. ಯಾವುದೋ ಚಮಚ ಎಲ್ಲೆಲ್ಲಿಗೋ ಹಾಕಿರ್ತಾನೆ. ಹಿಂಗೆ ಮನೆ. ಹೌದು, ಮನೆ ನೋಡಿ 2 ನಿಮಿಷಕ್ಕೆ ಶಾಕ್ ಆಯ್ತು ನನಗೆ. ಶಾಕ್ ಆಯ್ತು. ಪರವಾಗಿಲ್ಲ. ಅದೇ ಬಟ್ಟೆ ಒಂದು ಹೊರಗೆ ಒಣಗಾಕಿ ಅವ್ರನ್ನ ಬಟ್ಟೆಗಳು ಅದೆಲ್ಲ ಪರವಾಗಿಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ ಮನೇನ. ಇದೆಲ್ಲ ನಾನು 3 months ಮುಂಚೆನೆ ಟ್ರೈನಿಂಗ್ ಕೊಟ್ಟಿರೋದಕ್ಕೆ ಇಟ್ಟಿರೋದು ಹಿಂಗೆ. ಇಲ್ಲಾಂದ್ರೆ ಇಡ್ತಾರಾ ಏನಕ್ಕೋ ಕರಿತಾ ಇದಾರೆ. ಏನೋ ಪಾಪ ನನ್ನ ಹೆಂಡತಿ ಬಂದು ಕಷ್ಟಪಡ್ತಾಳೆ ಬಟ್ಟೆ ಎಲ್ಲ ಒಣಗಾಕಕ್ಕೆ. ಕಷ್ಟಪಡ್ತೀಯ ಅಂತ ಹೇಳಿ ಎಲ್ಲ ಬಟ್ಟೆ ಎಲ್ಲ ಒಣಗಾಕ್ ಬಂದ್ರೆ ನಿನಗೆ ಇಷ್ಟು ಗಾಂಚಿಲಿ. ನೋಡು ಎಷ್ಟು ಚೆನ್ನಾಗಿ ಇಟ್ಟಿದ್ದೀನಿ ಮನೇನ. ಆಕ್ಚುಲಿ ಮನೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾನೆ, ಪರವಾಗಿಲ್ಲ, ಅಡಿಲ್ಲ. ಆದ್ರೆ ಅದೇ ಒಂಚೂರು ಮೈನರ್ ಮಿಸ್ಟೇಕ್ಸ್ ಇದೆ. ಕಸ ಗುಡಿಸ್ಬೇಕು, 2 ದಿನ ಆಗಿದೆ ಕಸ ಗುಡಿಸ್ದಿಲ್ಲ. ಕಸ ಎಲ್ಲ ಗುಡಿಸಿ ಪೂಜೆ ಎಲ್ಲ ಮಾಡಬೇಕು, ಮಾಡೋಣ. ಬಟ್ ಹೊರ್ಗಡೆ ಹೋಗಿ ಬರೋದಕ್ಕೆ ಸ್ವಲ್ಪ ಕೆಲಸ ಇದೆ. ಯಾಕಂದ್ರೆ ನಮ್ಮ ಮನೆಯವರು ಏನೇನೋ ಕೆಲ್ಸಗಳು ಇಟ್ಕೊಂಡಿರ್ತಾರೆ. ಇದು ನಂದು ಮನೆನೇ, ನಾನು ಚೆನ್ನಾಗಿ ಇಟ್ಕೊಂತೀನಿ. ನಿಮ್ದಷ್ಟೇ ಅಲ್ಲ. ಅಫ್ಕೋರ್ಸ್ ಮನೇನ್ ಚೆನ್ನಾಗಿಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ಬಾರ್ದು. ಚೆನ್ನಾಗಿರತ್ ಮನೆ. ನಾನು ಈಗ ಮದ್ವೆ ಆಗಿದ್ದೀನಿ, ನನಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆದ್ರೆ ಇದಕ್ಕೆ ನಾನು 3 months ತನಕ ಟ್ರೈನಿಂಗ್ ಕೊಟ್ಟಿದ್ದೀನಿ, ಹಾಗಾಗಿ ಇಟ್ಟಿದ್ದಾರೆ ಅಷ್ಟೇ. ಎಲ್ಲಾ ಗಂಡು ಮಕ್ಳು ಮಾಡ್ತಾರೆ, ನಾನು ಒಬ್ನೇ ಅಲ್ಲ. ಮತ್ತೆ ನೋಡ್ಕೊಂತಾರೆ. ಆತರ ನಾವ್ ಹೆಂಡತಿ ನೋಡ್ಕೊಳ್ಳೋದಿಲ್ಲ ಒಂದಿನ. ಅವ್ರ ಹತ್ರ ಹೋಗಿ ಹೇಳಕ್ಕೆ ಮುಜುಗರದಿಂದ ಹೇಳಿ ಓಡೋಡೋಗ್ತಿರೋದು. ಅಲ್ಲಿ ಕ್ಯಾಮ್ರಾಯಿಂದ ಏನು ಹೇಳ್ತಿದ್ದ ಅಂದರೆ, ನಿಮ್ಮಮ್ಮ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ, ಆದರೆ ನೀನೇ ನನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳ್ಕೊಂಡು ಇಲ್ಲಿ ತನಕ ಎಷ್ಟು ಕೇರ್ ಮಾಡ್ತಾರೆ. ಹೋಗಿ ನಿಮ್ಮ ಅತ್ತೆ ಮನೆಯಲ್ಲೇ ಇರೋಗು. ನೀನು ಇದೆಯಾ ಒಳ್ಳೆ. ಇದಕ್ಕೆ ಕಾರಣ ಇದೆ ನೋಡಿ. ನಮ್ಮ ಮನೇಲಿ ಇಲ್ಲೊಂದು ಓಪನ್ ಇದಿದೆ, ಅಲ್ಲಿಂದ ಮಳೆ ಬಂದುಬಿಟ್ಟಿದೆ. ಸೊ ದಟ್ ನಮ್ಮ ಮನೆಯವರು ಅದನ್ನು ಅಂದರೆ ಸ್ಟ್ರೈಟಾಗಿ ಮಳೆ ಬಂದಾಗಲ್ಲ, ಲೈಕ್ ಮಳೆ ಎರ್ಚುತ್ತಲ್ಲ, ಆವಾಗ ಇಲ್ಲಿ ನೀರು ಬರುತ್ತೆ. ಸೊ ದಟ್ ಈ ರೀತಿ ನೀರು ಬಂದಿದೆ. ಅದಕ್ಕೆ ಏನಾದರೂ ಒಂದು ಮಾಡಬೇಕು ನೋಡೋದು. ನಾನೊಂದು ವಿಷಯ ಹೇಳಬೇಕು ಕೇಳಿ. 2 ದಿನ ಮನೇಲಿ ಬಿಟ್ಟು ಹೋಗಿದ್ದೀನಿ ಅಂತ ಅಂದರೆ ಏನು ಮಾಡಿದ್ದಾನೆ ಅಂದರೆ, ನಾವಿಲ್ಲಿ ಸ್ಲಿಪ್ಪರ್ ಬಿಡ್ತೀವಿ ನಾರ್ಮಲಾಗಿ, ಆಯಿತಾ, ಹೊರಗೆ. ಇವನು ಬರೋ ಅರ್ಜೆನ್ಸಿಲಿ ಅಲ್ಲಿ ಸ್ಲಿಪ್ಪರ್ ಬಿಟ್ಟು ಇನ್ನೊಂದು ಸ್ಲಿಪ್ಪರ್ ಹಾಕ್ಕೊಂಡು ಬಂದಿದ್ದಾನೆ. ಇಲ್ಲಿ ಕೆಳಗಡೆ ಸಮ್ ಡಾಗ್ಸ್ ಇದೆ, ಆಯಿತಾ. ಆ ಡಾಗ್ಸ್ ಏನು ಮಾಡಿದೆ ಅಂತಂದರೆ, ಅಲ್ಲಿ ಬಿಟ್ಟಿರುವಂಥ ಸ್ಲಿಪ್ಪರ್ನ ಎತ್ಕೊಂಡೋಗಿ ತಿಂದು ಹಾಕಿದೆ. ಸೊ ದಟ್ ಇವಾಗ ಅವನ ಡೈಲಿ ವೇರ್ ನಾರ್ಮಲ್ ಸ್ಲಿಪ್ಪರ್ಸು ಇಲ್ಲ. ನೋಡಿ, ಇದು ಕ್ರಾಕ್ಸ್ ಇರೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಅವನು 5 ವರ್ಷದಿಂದ ಮೇಂಟೈನ್ ಮಾಡ್ತಿದ್ದಿದ್ದು ಒಂದು ಕ್ರಾಕ್ಸ್ನ ಕಳ್ಕೊಂಡಿರೋದು. ಏನು ಹೇಳ್ಬೇಕು ಹೇಳಿ ಪಾಪು ನಿನ್ನ ಜವಾಬ್ದಾರಿಗೆ. ಇಂಥವ್ರಿಗೆ ಬೈಬೇಕಾ, ಏನು ಹೇಳ್ಬೇಕು ಹೇಳಿ. ಈ ಮನೆ ನಾನು ಫಸ್ಟ್ ಟೈಮ್ 5 ದಿನ ಮನೆ ಬಿಟ್ಟು ಹೋಗಿ ಸ್ಲಿಪ್ಪರೆಲ್ಲ ಕಳ್ಕೊಂಡಿದ್ದಾನೆ. ಇವನನ್ನು ವರ್ಷಾನ್ಗಟ್ಲೆ ನನ್ನ ತವ್ರ ಮನೆಗೆ ಬಾಣ ತನಕಂತ ಬಿಟ್ಟೋದ್ರೆ ಇನ್ನೇನೇನು ಕಳೆದೋಗುತ್ತೋ ಗೊತ್ತಿಲ್ಲ. ಇಲ್ಲಿ ಸಡನ್ನಾಗೆ ಮೈಕ್ ಆಫ್ ಆಗಿಬಿಟ್ಟಿದೆ, ಗೊತ್ತಾಗಿಲ್ಲ. ಬಟ್ ನಮ್ಮ ಮನೆಯವರು ತುಂಬಾ ಬೇಜಾರಾಗಿದ್ದರು, ಸ್ಲಿಪ್ಪರ್ ಕಳೆದೋಗಿದೆ ಅಂತ ಹೇಳ್ಬಿಟ್ಟು. ಅದನ್ನೇ ತೆಗ್ದಿದ್ದೀನಿ. ಪಾಪ ಹಿಂಗಾಗಬಾರ್ದಿತ್ತು. ಅದಾದಮೇಲೆ ನಾವು ಅಲ್ಲಿಂದ ಹೊರಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ನಾನು ಅದನ್ನೇ ಹೇಳ್ತಾ ಇದ್ದೆ ಅಲ್ಲಿ ಏನಂತಂದರೆ, ನಮ್ಮ ಮನೆಯವ್ರು ಸ್ಲಿಪ್ಪರ್ ಕಳ್ಕೊಬಿಟ್ಟಿದ್ದಾರೆ, ತುಂಬ ಬೇಜಾರಾಗಿದ್ದಾರೆ ಅಂತ ಹೇಳ್ತಿದ್ದೆ. ಬಟ್ ಎಂತೆಂಥ ಡೈಲಾಗ್ ಹೊಡೆದ್ರಂದರೆ, 5 yearsಯಿಂದ ಒಂದೇ ಸ್ಲಿಪ್ಪರ್ನ ಮೇಂಟೈನ್ ಮಾಡಿದೆ, ಬಟ್ ಕಳೆದೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಮತ್ತೆ ವಾಪಸ್ ಹತ್ರ ತೊಗೋತೀನಿ ಅಂತ ಹೇಳಿ ನನಗೆ ಹೇಳ್ತಾಯಿದ್ರು. ಅದನ್ನು ಕೇಳಿಸ್ಕೊಂಡು ನಿಂತಿದ್ದೆ ನಾನು. ಬಟ್ ಅಲ್ಲಿಂದ ಇವಾಗ ನಾವು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಏನೆಲ್ಲ ವಿಸಿಟ್ ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ ಹೋಗುವ. ನಮ್ಮ ಮನೆಯವರು ಚಪ್ಪಲಿ ಕಳ್ಕೊಂಡಿದ್ದಾರೆ ಅನ್ನೋ ಬೇಜಾರಲ್ಲಿ ಅವರಿಗೆ ಟೀ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ.
ನಾವಿಲ್ಲಿ ಮುಂಚೆ ರೆಗ್ಯುಲರ್ ಆಗಿ ಬರ್ತಾ ಇದ್ವಿ, ಈಗೇನು ಬರಲ್ಲ. ಬಟ್ ಆದರೂ ಇವತ್ತು ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ ಬಿಕಾಸ್ ವೆದರ್ ಸ್ವಲ್ಪ ನಾರ್ಮಲ್ ಆಗಿದೆ. ನಾನು ಒಂದು ಕಪ್ ಆಫ್ ಕಾಫಿನ ಕುಡಿತಾ ಇದ್ದೀನಿ, ಇವ್ರಿಗೂ ಕೊಡಿಸ್ತಿದ್ದೀನಿ. ಅವರಿಗೆ ಚಪ್ಪಲಿ ಕಲ್ಕೊಂಡಿದ್ದೀನಿ ಅನ್ನೋ ಬೇಜಾರಲ್ಲಿ ಕಾಫಿ ಕುಡಿತಾ ಇದ್ದೆ. ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ಬೇಕು, ಫೋನ್ ಮಾಡಿ ಭಾಳ ದಿನದಿಂದ ಕೇಳ್ತಾ ಇದ್ರು ಏನಾಯ್ತು ಚಪ್ಪಲಿ ನಿಮ್ಮ ಹತ್ರ ಇಷ್ಟು ಚೆನ್ನಾಗಿದೆಯಲ್ಲ ಅಂತ. ಎಲ್ಲ ಕಣ್ಣಾಕಿರೋದೇ ಸ್ಲಿಪ್ಪರ್ ಕಳೆದೋಗಿದೆ. ಆ್ಯಕ್ಚುಲಿ ನಾನೊಂದು ವಿಷಯ ತೋರಿಸ್ತೀನಿ ನೋಡಿ. ನಮ್ಮ ಮನೆಯವ್ರು ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ರು ಅಳಸಿನ ಮೇಳ ಅಂತ. ಜನ ಹೆಂಗಿದ್ದಾರೆ ಅಂದರೆ ಎಷ್ಟು ಜನ ಇದ್ದಾರೆ ನೋಡಿ. ಇಂಥ ಪ್ರತಿಭೆಗಳು ವಿಡಿಯೋ ಮಾಡಿ ಹಾಕ್ಬಿಡೋದು. ಇಲ್ಲಿ ನೋಡಿದ್ರೆ ಇಷ್ಟು ಜನ. ನಮ್ಮಂಥವ್ರು ಹೆಂಗೆ ಬರಬೇಕು ಇಲ್ಲಿಗೆಲ್ಲ? ಹಾಂ, ಬನ್ನಿ ಒಳಗೆ ಹೋಗಿ ನೋಡೋಣ ಹೇಗಿದೆ ಏನು ಅಂತ. ಜಸ್ಟ್ ಸುಮ್ಮನೆ ವಿಸಿಟಿಗೆ ಬಂದಿದ್ದೀವಿ ಅಷ್ಟೇ. ಎಂಟ್ರ್ ಆಗ್ತಿದ್ದಂಗೆ ನಾನು ಈ ಥರ ಪಾಟ್ಸ್ಗಳನ್ನ ನೋಡಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಗೆ ನೋಡಿ ಫುಲ್ ಖುಷಿ ಆಗೋದು. ಎಷ್ಟು ರಶ್ ಇದೆ ನೋಡಿ. ಇಲ್ಲಿ ಹೋಗೋಕ್ಕಾಗುತ್ತಾ ನಾವು? ನಾನು ಈ ಥರ ಸಂಧಿ ಮೂಲೆಯಲ್ಲೇ ವಿಡಿಯೋ ಮಾಡ್ಬೇಕನ್ಸುತ್ತೆ. ಯಾಕಂದರೆ ಇಲ್ಲಿರೋ ಜನಕ್ಕೆ ರಶ್ಗೆ ನನ್ನ ನೋಡ್ಕೊಳ್ಳ ಅಥವಾ ಈ ಥರ ವಿಡಿಯೋಸ್ ಮಾಡೋ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಆದರೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡ್ತೀನಿ. ಈ ಐಟಮ್ಸ್ ಎಲ್ಲ ಚೆನ್ನಾಗಿದೆ. ನಾನು ಯಾವುದೇ ರೀತಿಯ ಪ್ರಮೋಷನ್ ಮಾಡ್ತಾ ಇಲ್ಲ. ಇಲ್ಲಿ ಜ್ಯುವೆಲರೀಸ್ ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಸ್ಪೈಸಸ್ ಎಲ್ಲೂ ಕೂಡ ಜಾಗ ಇಲ್ಲ. ಆ ಕಡೆ ಈ ಕಡೆ ಸಖತ್ ವಾಯ್ಸ್ ಇದೆ, ನಾಯ್ಸ್ ಇದೆ. ಬಟ್ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಏನಿದೆ ಅಂತ ನೋಡಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ. ನೋಡಿ ಜನದ ಮಧ್ಯೆ ಹೇಗೆ ಹೋಗ್ಬೇಕು. ವೆರೈಟೀಸ್ ಆಫ್ ಸಂಡಿಗೆ, ಉಪ್ಪಿನಕಾಯಿ ಎಲ್ಲದೂ ಇದೆ. ಇದು ಫ್ರೇಮ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಯು ಕ್ಯಾನ್ ಬೈ ದಿಸ್ ಇನ್ ದಿಸ್ ಶಾಪ್, ಮಯೂರ್ ಸ್ಟುಡಿಯೋ ಆ್ಯಂಡ್ ಫ್ರೇಮ್ಸ್ ಅವೈಲೇಬಲ್. ಇದು ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿ ತೊಗೋಬೋದು. ಈ ಕ್ರೌಡ್ ನೋಡಿ ಎಷ್ಟೊಂದು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ಈ ಪಿಕ್ಚರ್ಸ್ ನೋಡಿ ಎಷ್ಟು ಗ್ಲಾಸಿಯಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಕಾಂತಾಸ್ ಲವ್ ಅಂತ ಹೇಳ್ಬಿಟ್ಟು ಫ್ರಿಡ್ಜ್ ಮ್ಯಾಗ್ನೆಟು. ನನ್ನ ಮನೆಗೆ ಫ್ರಿಡ್ಜ್ ಮ್ಯಾಗ್ನೆಟ್ ಲಾಸ್ಟ್ ಬ್ಲಾಗ್ ನೋಡಿದ್ರೆ ಎಲ್ಲರಿಗೂ ಗೊತ್ತಿರತ್ತೆ. ನಾನು ಫ್ರಿಡ್ಜ್ ಮ್ಯಾಗ್ನೆಟ್ ಮಾಡಿಸಿದ್ದೆ. ಸೊ ಅವ್ರು ನೋಡಿ ಇಲ್ಲಿ ಅವೈಲೇಬಲ್ ಇದ್ದಾರೆ. ಮೇ ಬಿ ಇಷ್ಟೊತ್ತಿಗೆ ಮುಗ್ದು ಹೋಗಿರುತ್ತೆ. ಬಟ್ ಆದರೆ ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನನಗೆ ಇಷ್ಟ ಆಗಿತ್ತು ಇಲ್ಲಿ. ಸೊ ದಟ್ ನೀವು ಇಲ್ಲಿ ವಿಸಿಟ್ ಮಾಡಬಹುದು. ಆ್ಯಂಡ್ ದೆನ್ ಇದು ನನ್ನ ಸ್ಟೂಡೆಂಟ್ಗಳು. ಆ್ಯಕ್ಚುಲಿ ಇಲ್ಲೂ ಜ್ಯುವೆಲರೀಸ್ ಎಲ್ಲ ಚೆನ್ನಾಗಿದೆ. ಬೈ ಮಾಡಕ್ಕೆ ಬಂದಿಲ್ಲ, ನಾವು ಜಸ್ಟ್ ವಿಸಿಟ್ ಮಾಡಕ್ಕೆ ಬಂದಿರೋದು. ಅದು ನಮ್ಮ ಮನೆಯವ್ರು ವಿಡಿಯೋ ಮಾಡಿದ್ರು ಅಂತ. ಲಾಸ್ಟ್ ಡೇ ಅಲ್ಲ, ಸ್ವಲ್ಪ ಜಾಸ್ತಿ ಫುಡ್ಸ್ ಎಲ್ಲ ಚೆನ್ನಾಗಿದೆ. ಎಲ್ಲ ಹೋಮ್ ಮೇಡ್ ಫುಡ್ಸ್ ಅನಿಸುತ್ತೆ. ಬಟ್ ನಾನು ಏನೇನು ಬೈ ಮಾಡ್ತಿಲ್ಲ ಬಿಕಾಸ್ ನಾನು ತಿನ್ನೋದು ಇಲ್ಲ. ಎಷ್ಟು ಕ್ಯೂಟ್ ಟಾಯ್ಸ್ ಇದೆ ಅಲ್ಲ, ಇಲ್ಲೆಲ್ಲ ಚನ್ನಪಟ್ಟಣ ಬೊಂಬೆಗಳಂತ. ಇದು ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲ್ ಆಗಿ ಇದೆಲ್ಲ ನನ್ನ ಮಗುಗಾಗುತ್ತೆ. ಈಗಲೇ ತೊಗೊಳಲ್ಲ, ನೆಕ್ಸ್ಟ್ ಇನ್ನೊಂದು ಸತಿ ಬರ್ತಾರಲ್ಲ ಅವಾಗ ತೊಗೋತೀನಿ ಅಷ್ಟೇ. ಸೊ ದಟ್ ನಾನು ಇದೊಂದು ಫೋನ್ ತೊಗೊಂಡಿದ್ದೀನಿ. ಯಾಕಂದರೆ ಸುಮಾರು ಹುಡುಕ್ತಾ ಇದ್ದೆ, ಹಾಗಾಗಿ ಹುಡುಕ್ತಾ ಇದ್ದೆ. ನಾನಿಲ್ಲಿ ನೀಮ್ ಫೋನ್ ತೊಗೊಂಡೆ. ಏನಕ್ಕೆ ಅಂತಂದರೆ ಇದೆಲ್ಲ ಕಡೆ ನೋಡಿದೆ, ನಂಗೆ ಎಲ್ಲೂ ಸಿಕ್ಕಿರಲಿಲ್ಲ. ಬಟ್ ನೀಮಿನ ಬಗ್ಗೆ ತೊಗೊಂಡಿದ್ದೀನಿ. ಅದಂಗೆ ಬಡಿಬಾರ್ದು ಬಿಡು, ಕುಕ್ಕಿ ಬಡಿಬೇಕಾದ್ರೆ ನೀನಲ್ಲ. ನನ್ನ ಗಂಡನ ಕರ್ಕೊಂಬಂದ್ರೆ ಹಿಂಗೆ, ಚಿಕ್ಕ ಮಕ್ಳಿಗೆ ಕರ್ಕೊಂಬಂದ್ರೆ ಹಿಂಗೆ 3 ಡೇಸಿಂದ ಒಂದು ಪರ್ಸನ್ ಇಲ್ಲೇ ಇದ್ದಾರೆ. ಅದು ಯಾರಂದ್ರೆ ನವೀನ ಅವರು. 3 ದಿನದಿಂದ ಇಲ್ಲೇ ಇದ್ದಾನೆ. ಆಗಿದೆ ಇವ್ರದ್ದು ಚಪ್ಪಲಿ ಕಳೆದೋಗಿದೆ, ನಿನ್ ಫೋನ್ ಹಾಳಾಗಿದೆ. ಏನೋ ಯೂನಿಕ್ ಐಟಮ್ ಅಂತ ಓಡ್ಕೊಂಡು ಹೋಗಿ ಕೊಡಿಸ್ತಾ ಇದಾರೆ. ಕೊಡ್ಸಲ್ಲ ಅವ್ರೇನು, ಬಟ್ ತೋರ್ಸಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿದ್ದೀನಿ, ಅದೆಲ್ಲ ಇಲ್ಲ, ಆ ಥರ ಎಲ್ಲ ಏನಿಲ್ಲ. ನಾನು ನೋಡಿದ್ದೀನಿ. ಆ್ಯಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನಾನು ನೋಡಿದ್ದೀನಿ. ಆ್ಯಂಡ್ ದೆನ್ ನಮ್ಮಮ್ಮ ಇಂಥವೆಲ್ಲ ಯೂಸ್ ಮಾಡಿದ್ದಾರೆ. ಬಟ್ ದೇ ಹ್ಯಾವ್ ಡನ್ ದಿಸ್. ಅದು ಸ್ಟಿಕ್ ತೋರಿಸಿ ಪಾಪ. ಕ್ಲಾತ್ಸ್ ಎಷ್ಟು ಚೆನ್ನಾಗಿದೆ. ಅದೇ ನಮ್ಮ ಮನೆಯವರು ಬೇಡ ಇದು ಅಂತ ಅಂದರು. ಯಾಕಂತ ಅಂದರೆ ನನಗಿನ್ನ ಟೈಮ್ ಇದೆ, ಮಗು ಆಗೋ ಮುಂಚೆನೇ ಬಟ್ಟೆ ತೊಗೋಬಾರ್ದು ಅಂತ. ಆ್ಯಕ್ಚುಲಿ ನಾನು ಈ ಓಲೆನ ನೆನ್ನೆ ನಾನು ನನ್ನ ತಂಗಿ ಮತ್ತು ನಮ್ಮಮ್ಮ ಮಾತಾಡಬೇಕಾದ್ರೆ ನೋಡಿದ್ವಿ. ಹಾಗಾಗಿ ತಗೊಳ್ಳೋಣ ಅಂತ ನೋಡಿದೆ. ಬಟ್ ಕಾಸ್ಟ್ ಬಂದು ಕಾಸ್ಟ್ಲಿ ಆಯಿತು. ತಗೊಂಡೋದ್ರು ಅವರು. ಯಾವುದೇ ಸ್ಕೆಚ್ ಪೆನ್, ಇಂಕ್ ಪೆನ್, ಜೆಲ್ ಪೆನ್ ಯೂಸ್ ಮಾಡಿ ಬರೀಬಹುದು. ನಿಮ್ಗೆ ಯಾವಾಗ ಬೇಡೋ ಲೈಟಾಗಿ ಬಟ್ಟೆ ಒದ್ದೆ ಮಾಡ್ಕೊಡೋದು ಸುದ್ದಿ ಹೋಗ್ಬಿಡುತ್ತೆ ಸರ್. ಇದು ಕ್ಲಾತ್ ಇಂದ ಇದ್ರದ ಯಾವುದೇ ಬಟ್ಟೆ ಲೈಟಾಗಿ ಅಲ್ಲ, ಐ ಮೀನ್ ಸ್ಪೆಷಲ್
ನೋಡಿ ಇದು ಬಟನ್ ಬೆಟ್ ಅಂತ ಮೋಸ್ಟ್ ಪ್ರಾಬಬ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ. ಇಲ್ಲಿ ಇವರು ಕೂಡ ಶಾಪ್ ಹಾಕಿದ್ದಾರೆ. ಏನಾದರೂ ಒಂದು ಟ್ರೈ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ, ನೋಡೋಣ. ಆದರೆ ಟ್ರೈ ಮಾಡ್ತೀನಿ. ಸಖತ್ ರಶ್ ಇದೆ, ಇಲ್ಲಂತೂ ಫ್ರೀನೇ ಇಲ್ಲ. ಸೊ ದಟ್ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡೋಣ, ಚೆನ್ನಾಗಿರತ್ತೆ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳಿದ್ರು. ಬಟ್ ನಾನೇನು ಟ್ರೈ ಮಾಡಿಲ್ಲ, ಅವ್ರ ಮೊನ್ನೆ ಟ್ರೈ ಮಾಡಿರ್ಬೇಕು. ನೋಡಿ ಇವರೇ ಆ್ಯಕ್ಚುಲಿ ಎಲ್ಲ ಪ್ರಿಪೇರ್ ಮಾಡೋದು. ಸೊ ದಟ್ ನೋಡೋಣ, ಏನಾದರೂ ಸಿಕ್ಕಿದ್ರೆ ಟ್ರೈ ಮಾಡೋಣ. ಆ್ಯಕ್ಚುಲಿ ಕೆಳಗಡೆ ಫುಲ್ ಫುಡ್ ಇದೆ ಅಂತೆ, ನೋಡೋಣ. ಶಾಪಿಂಗ್ ಇನ್ ಮುಗಿತು, ಫುಲ್ ಫುಡ್ ಸೆಕ್ಷನ್ ಕಂಪ್ಲೀಟ್. ಹಲ್ಸು ಮಾವು ಇಲ್ಲಂತೂ ರಶ್ ಮೇಲೆ ರಶ್ ಇದೆ. ಇನ್ನೇ ಜಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಇಲ್ಲೇ ತೋರಿಸ್ತೀನಿ ನೋಡಿ. ಸಿ ಇದು ಹಲಸಿನ ಜಿಲೇಬಿ, ಅದನ್ನ ಅಲ್ಲಿ ಕರೆದು ಈ ಪಾಕದಲ್ಲ ಹಾಕ್ತಾ ಇದ್ದಾರೆ. ಬಿಸಿ ಬಿಸಿಗೆ ಕೊಡ್ತಾ ಇದ್ದಾರೆ. ನೋಡೋಣ, ಒಂದು ಟೇಸ್ಟ್ ಮಾಡಿ ನೋಡೋಣ. ನಮ್ಮ ಮನೆಯವ್ರು ಟೇಸ್ಟ್ ಮಾಡ್ತೀನಿ, ನೋಡೋಣ. ಇರು ಹಲಸಿಂದು ಸ್ವೀಟ್ ಪಕ್ಕದಾಗೆ ಗೊತ್ತಾಗ್ತದೆ. ಹಲಸಿನ ರಿವ್ಯೂ ಕೊಡಲೇಬೇಕು. ಬಾಯಲ್ಲಿ ಇಟ್ಟ ತಕ್ಷಣ ಆ ಜಿಲೇಬಿ ಫುಲ್ ಜ್ಯೂಸಿ ಆಗಿತ್ತು ಅಲ್ಲ. ಆ್ಯಕ್ಚುಲಿ ಇದು ಹಲಸಿನ ಹೋಳಿಗೆ ತುಂಬ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿಲ್ಲ, ಇವಾಗ ಟೇಸ್ಟ್ ಮಾಡಿ ಅದು ಚೆನ್ನಾಗಿದೆ ಅಂತ. ಬಟ್ ಐ ನಾಟ್ ಟೇಕಿಂಗ್ ಔಟ್ ಸ್ಟಾಲ್ ಅಂತ ಹೇಳಿ ಹಾಕಿದ್ರೆ ಇಲ್ಲಿ ಹಲಸಿನದು ಹಲಸಿನ ಕಡುಬು, ಆಮೇಲೆ ಹಲಸಿನಕಾಯಿ ಎಲ್ಲ ಬೇರೆ ಬೇರೆ ಡಿಫ್ರೆಂಟ್ ಇದೆ. ಆ್ಯಂಡ್ ಈ ಬಿರಿಯಾನಿ ಗೋಬಿನೇ ಸಿಗುತ್ತೆ, ಚೆನ್ನಾಗಿದೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಬ್ಯಾಂಗಲ್ಸ್ ಇದೆ. ನಾನು ನಮ್ಮಿಷ್ಟು ಚಿಕ್ಕವರು ಇರುವಾಗ ಈ ಥರ ಬ್ಯಾಂಗಲ್ಸ್ ತಗೋತಾ ಇದ್ವಿ. ಬಟ್ ಈಗ ವಿ ಡೋಂಟ್ ಲೈಕ್ ದಟ್ ಆಲ್, ಸೊ ತಗೊಳ್ಳಲ್ಲ. ಬಟ್ ಚೆನ್ನಾಗಿದೆ. ಹೊರಗಡೆ ಬಂದ್ವಿ ನಾವು ಫುಡ್ ಕೋರ್ಟಿಂದ. ಇಲ್ಲಿ ಬಂದರೆ ಫ್ರೂಟ್ಸ್ಗಳಿದೆ ಅಷ್ಟೇ, ನಾರ್ಮಲ್ ಆಗಿ ಫ್ರೂಟ್ಸ್ಗಳು. ಎಷ್ಟು ಯೂನಿಕ್ ಆಗಿ ಫೋಟೋ ಬೂತ್ ಮಾಡಿಸಿದ್ದಾರೆ ನೋಡಿ, ಚೆನ್ನಾಗಿದೆ ಅಲ್ವಾ? ಫನ್ನಿ ಚೆನ್ನಾಗಿದೆ. ಆ್ಯಕ್ಚುಲಿ ವೆರೈಟೀಸ್ ಆಫ್ ಗಿಡಗಳಿದೆ. ಫುಲ್ ಜೋರ್ ಮಳೆ ಬರ್ತಾ ಇದೆ ಈ ಕಡೆ. ನಾವಿಬ್ರು ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀವಿ, ಮಳೆಯಲ್ಲಿ ನಾನು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಅಲ್ಲಮ್ಮ, ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು, ಮಾತಾಡಿ ಇವಾಗ ಮಳೆಯಲ್ಲಿ ಹೋಗ್ಬಾರ್ದು ಅಂತ ಹಂಗೆ ನಿಂತಿದ್ವಿ. ಜೋರ್ ಮಳೆ ಬರ್ತಾ ಇದೆ. ಬಟ್ ನಮ್ಮ ಶಿವಮೊಗ್ಗದ ಜನ ಹೇಗೆ ಅಂದರೆ ಏನಾದರೂ ಹೊಸ ಐಟಮ್ಸ್ಗಳು ಹಾಕ್ಬಿಟ್ರೆ ಫುಲ್ ಬರ್ತಾರೆ ಅನ್ನೋದಕ್ಕಿದೆ ಸಾಕ್ಷಿ. ಬಟ್ ವೆರೈಟಿ ಇದೆ, ನೋಡ್ಬಹುದು. ಸಿಗಲ್ಲ. ಚೆನ್ನಾಗಿದೆ ಆ್ಯಕ್ಚುಲ್ ಆಗಿ ಹೇಳ್ಬೇಕಂತಂದ್ರೆ, ನನಗಿಷ್ಟ ಆಯಿತು. ಮುಗೀತು ಇವತ್ತಿಗೆ. ಮತ್ತೆ ಯಾರು ಒಂದು ಪ್ರಮೋಟ್ ಮಾಡಿದ್ದಾರೆ, ಇವರು ವಿಸಿಟ್ ಮಾಡ್ಬೋದು ಹೋಗ್ಬೋದು ಅಂತ. ಮತ್ತೆ ನಾಳೆ ಹುಡುಕೋ ಬರಬೇಡಿ, ಇವತ್ತಿಗೆ ಮುಗೀತು. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲ್ ಆಗಿ ಹೇಳ್ಬೇಕಂದ್ರೆ. ನಾನು ಅಲ್ಸೋ ಪ್ರಮೋಷನ್ ಮಾಡಿದ್ರೆ ಬರುತ್ತೆ, ನೋಡಿ ಬಂದು ವಿಸಿಟ್ ಮಾಡಿ. ಇದು ಟೆಸ್ಟ್ ಮಾಡ್ತಾ ಇದ್ದಾರೆ. ಇದೇನು ಅಂತ ಅಂದರೆ ಗೋಲ್ಡ್ ಚೆಕಿಂಗ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸ್ಯಾರಿಗೆ ಇದು ಆಲ್ರೆಡಿ ನೋಡಿರ್ತೀರ ತುಂಬ ಜನ. ನೋಡಿ ಈ ಥರ ಎಲ್ಲ ಚೆಕ್ ಮಾಡ್ತಾರೆ. ಥರ ಚೆಕ್ ಮಾಡಿ ಡಿಫ್ರೆನ್ಸ್ ಹೇಳಿ ಅದಕ್ಕೆ ರೇಟ್ ಏನಿರುತ್ತೆ ಅದನ್ನು ಕೊಡ್ತಾರೆ ಅಷ್ಟೇ. ನೋಡಿ ಮಳೆ ಇದೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಈ ರೀತಿ ಅರಸಾಹಸ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನನಗೆ ನನ್ನ ಗಂಡನ ಗ್ರಿಪ್ ಇದೆ ಅಂತ ಹೇಳ್ಬಿಟ್ಟು ಗಾಡಿಯಲ್ಲೆಲ್ಲ ವಿಡಿಯೋ ಮಾಡ್ತೀನಿ ನಾನು. ಬಟ್ ಈ ರೀತಿದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಏನು ವಿಷಯ ಅಂತಂದರೆ ಹೇಳಬೇಕಂತಂದರೆ ಮಳೆ ತುಂಬ ಜೋರಾಗಿ ಬರ್ತಾಯಿದೆ. ಹೌದು, ಶಿವಮೊಗ್ಗದಲ್ಲಿ ಮಳೆ ಇದೆ. ಸ್ವಲ್ಪ ಹುಷಾರಾಗಿ ಓಡಾಡಿ ಎಲ್ಲರೂ. ಅದಕ್ಕಿಂತ ನಮ್ಮಂಥ ಪ್ರೆಗ್ನೆಂಟ್ ಲೇಡೀಸು ಹುಷಾರಾಗಿ ಓಡಾಡಿ ಅಷ್ಟೇ. ಐ ಆಮ್ ಬ್ಯಾಕ್ ಹೋಮ್. ನಾನು ಆ್ಯಕ್ಚುಲಿ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ, ಪಾರ್ಸೆಲ್ ಬಂದಿದೆ. ಅದೇ ಮೊನ್ನೆ ಕೂಡ ಆರ್ಡರ್ ಮಾಡಿದ್ದೆ ಅಂತ ಹೇಳೋದು. ಹಾಂ, ಸಿಂಗಲ್ ಫ್ಯೂಸ್ ಆಗಿದೆ ಮನೇಲಿ. ಯಾಕಂದರೆ ಇಲ್ಲಿ ಮಳೆ ಗಾಳಿ ಎಲ್ಲ ಬಂದಿರೋದ್ರಿಂದ ಸಿಂಗಲ್ ಫ್ಯೂಸ್ ಆಗಿದೆ. ಸೊ ದಟ್ ಲೈಟು ಡಿಮ್ ಆಗಿದೆ. ಸ್ಪೆಷಲ್ ಪಾಚಣಿಕೆ ತಗೋಂತೆ ನಮ್ಮ ಮನೆಯವ್ರು. ಅದಾದಮೇಲೆ ಈಗ ನಮ್ಮಮ್ಮ ಏನೇನೋ ಕಳಿಸಿದ್ರು ಐಟಮ್ಸು, ಅದನ್ನು ಸ್ವಲ್ಪ ಅನ್ಪ್ಯಾಕ್ ಮಾಡಬೇಕು. ಆ್ಯಂಡ್ ದೆನ್ ಚಿಕನ್ ಗ್ರೇವಿ ಇದೆ, ಅದಕ್ಕೆ ನಮ್ಮ ಮನೆಯವ್ರು ಚಪಾತಿ ಅಂದರು. ಚಪಾತಿ ಮಾಡಿಬಿಟ್ಟು ಊಟ ಮಾಡಬೇಕು. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕರೆಂಟ್ ಹೋಗಿತ್ತು. ನಾನು ಏನು ನೋಡಿ ಇವ್ರ ಕೈಯಲ್ಲಿರೋ ಲೈಟ್ನ ಆನ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ದೇವರು ಅಷ್ಟೇ ನೀನು ಕಷ್ಟಪಡಬೇಡ ಅಂತ ಹೇಳ್ಬಿಟ್ಟು ಏನು ಜೀವ ಉಳಿಸಿದಾನೆ, ಅದ್ರ ಜೀವ ಉಳಿಸಿ. ಅಂಡ್ ನಂಗೆ ಲೈಟಾಗಿ ಸ್ವಲ್ಪ ಶೀತ ಆಗಿತ್ತು. ನಮ್ಮ ಮನೆಯವ್ರು ಬಿಸಿನೀರು ಮಾಡಿಕೊಟ್ರು.
ನನ್ನ ಅಮ್ಮಗೆಲ್ಲ ಫೋನ್ ಮಾಡಿ ಕೆಲ ಪಾಪ ಅವ್ರು ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೋ ಏನೋ. ಆದರೆ ಬಿಸಿನೀರು ಮಾಡಿಕೊಟ್ರು ನಮ್ಮ ಮನೆಯವರು. ಅದು ಕುಡಿದ್ಮೇಲೆ ನನಗೆ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ. ಹೊರಗಡೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚಳಿ ಇದೆ. ಯಾರೂ ಕೂಡ ಓಡಾಡಬೇಡಿ, ಓಡಾಡಿದ್ರೆ ಸೇಫಾಗಿ ಓಡಾಡಿ ಅಂತ ಹೇಳ್ತಾ ನಾನು ಊಟ ಬಡಿಸ್ಕೊತೀನಿ. ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಕರೆಂಟ್ ಹೋಗಿತ್ತು. ಈಗ ಬಂದಿದೆ, ಬೆಳಗ್ಗೆಯಿಂದ ಇವಾಗ ಕರೆಂಟ್ ಬಂದಿದೆ. ನಾವು ಇರಲಿಲ್ಲ ಊರಲ್ಲಿ, ಆದರೂ ಕೆಳಗಡೆ ಓನರ್ ಅಜ್ಜಿ ಮತ್ತು ಅಜ್ಜ ಹೇಳಿದ್ರು ಮೈಕ್ ಬಾಕ್ಸ್ ಕಳೆದೋಗಿದೆ, ಟ್ರೈನಲ್ಲೇ ಬಿಟ್ಟು ಬಂದೆ ಅಂತ ಹೇಳಿ ಸುಳ್ಳು ಹೇಳಿದ್ರು. ಆದರೆ ತಂದಿದ್ದಾರೆ ನೋಡಿ, ಇದು ಒಳಗಿಡ್ತು. ಸೊ ಮಮ್ಮಿ ಕಳಿಸಿದ ಐಟಮ್ಸ್ನೆಲ್ಲ ಸ್ವಲ್ಪ ಅನ್ಪ್ಯಾಕ್ ಮಾಡಿ ಊಟ ಎಲ್ಲ ಮುಗಿಸಿ ಎಲ್ಲ ಅಡಿಕೆ ತಿನ್ನೋಣ ಅಂತ ಬಂದಿದ್ದೀನಿ ನಾನು. ಓಕೆ, ತಿಂದುಬಿಟ್ಟು ಹೋಗಿ ಮಲಗೋಣ. ಯಾರ್ಯಾರು ನನ್ನ ಲಾಸ್ಟ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹಾಗೆ ವ್ಯೂಸ್ ಎಲ್ಲ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್. ನಂಗೆ ತುಂಬ ಖುಷಿ ಆಯಿತು. ಇನ್ನೂ ಯಾರು ಹೋಗಿ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ವೀಡಿಯೋಸ್ ಬರೋದಕ್ಕೆಲ್ಲದಕ್ಕೂ ಕೂಡ ನಿಮಗೆ ಆರಾಮಾಗೆ ವಿಡಿಯೋ ಸಿಗುತ್ತೆ. ಯಾರೂ ಮಿಸ್ ಮಾಡಬೇಡಿ ವೀಡಿಯೋಸ್ನ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.